ಸಿದ್ದರಾಮಯ್ಯ ವಿರುದ್ಧ ಮೈತ್ರಿ ಸಮರವನ್ನ ಸಾರಿದೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ ದೋಸ್ತಿಯ ಪಾದಯಾತ್ರೆ. ಬಿಡದಿಯಿಂದ ಎರಡನೇ ದಿನದ ಪಾದಯಾತ್ರೆ ಆರಂಭ ಆಗ್ಲಿಕ್ಕಿದೆ. ಬೆಳಿಗ್ಗೆ 9 ಗಂಟೆಗೆ ಪಾದಯಾತ್ರೆ ಆರಂಭ ಆಗ್ಲಿಕ್ಕಿದೆ. ಇಂದಿನ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಡಿಕೆಶಿ ವಿರುದ್ಧ ಆರ್ಭಟಿಸಲಿದ್ದಾರಾ ದಳಪತಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಕೆಂಗಲ್ವರೆಗೆ 20 ಕಿಲೋಮೀಟರ್ ಸಾಗಲಿರುವಂತಹ ಈ ಒಂದು ಪಾದಯಾತ್ರೆ ಡಿಕೆಶಿ ವಿರುದ್ಧ ಗುಡುಗುವ ಸುಳಿವನ್ನ ಕೂಡ ನಿನ್ನೆಯೇ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಇವತ್ತು ಪಾದಯಾತ್ರೆಯಲ್ಲಿ ಡಿಕೆಶಿ ವಿರುದ್ಧ ಆರ್ಭಟಿಸಲಿದ್ದಾರಾ HDK ಅನ್ನುವಂತಹ ಪ್ರಶ್ನೆ. ಬಿಡದಿಯಿಂದ ಕೆಂಗಲ್ವರೆಗೆ 20 ಕಿಲೋಮೀಟರ್ ಕ್ರಮಿಸಲಿರುವಂತಹ ಇಂದಿನ ಪಾದಯಾತ್ರೆ ಬೆಳಿಗ್ಗೆ 9 ಗಂಟೆಗೆ ಬಿಡದಿಯಿಂದ ಮುಂದುವರಿಯುತ್ತೆ. ಈ ಒಂದು ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡ್ತಾ ಇದೆ ದೋಸ್ತಿ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ಸಾಕಷ್ಟು ಹಗರಣಗಳು ಕೂಡ ಆಗಿರುವಂತದ್ದು. ಮತ್ತೊಂದು ಕಡೆ ಸಿಎಂ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದೆ ದೋಸ್ತಿ ಸರ್ಕಾರ. ಮತ್ತೊಂದು ಕಡೆ ನಿನ್ನೆ ಯಡಿಯೂರಪ್ಪನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಈ 7 ದಿನಗಳ ಕಾಲ ನಾವೇನು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೇವೆ, ಆ ಪಾದಯಾತ್ರೆ ಮುಗಿಯೋ ಒಳಗಡೆ ಸಿಎಂ ರಾಜೀನಾಮೆ ಕೊಡಬಹುದು ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಸುರೇಶ್, ದೋಸ್ತಿ ಸರ್ಕಾರ ಇದೀಗ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದೆ. ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಪಾದಯಾತ್ರೆ. ಇವತ್ತು ಏನೆಲ್ಲ ರೂಪುರೇಷೆಗಳನ್ನ ಮಾಡಿಕೊಳ್ಳಲಾಗಿದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಈಗ ಕಾಂಗ್ರೆಸ್ನ ವಿರುದ್ಧ ದೋಸ್ತಿ ಜಂಗಿ ಕುಸ್ತಿ ಶುರುವಾಗಿರ್ತಕ್ಕಂಥ ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಮೊದಲನೇ ದಿನದ ಪಾದಯಾತ್ರೆ ಏನಿತ್ತು ಅದು ಒಂದು ರೀತಿಯಲ್ಲಿ ಸಕ್ಸಸ್ ಅಂತ ಹೇಳ್ಬೋದು. ಯಾಕೆಂತಂದರೆ ಎಲ್ಲ ನಾಯಕರು ಕೂಡ ಪ್ರಮುಖವಾಗಿ ಹಾಜರಿದ್ದು ಸರ್ಕಾರದ ವಿರುದ್ಧ ಗುಡುವಂಥದ್ದು, ಜೊತೆಗೆ ಸರ್ಕಾರದ ವಿರುದ್ಧ ಒಂದಷ್ಟು ಏನು ಚಾಟಿ ಬೀಸುವಂತಹ ಕೆಲಸವನ್ನು ಕೂಡ ನಿನ್ನೆ ಯಶಸ್ವಿಯಾಗಿ ಎಲ್ಲ ನಾಯಕರುಗಳು ಕೂಡ ಮಾಡಿದ್ರು. ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಒಂದು ಸುಳಿವನ್ನು ಕೊಟ್ಟಿದ್ದರು. ಇವತ್ತು DK ಶಿವಕುಮಾರ್ ಅವರು ಹೇಳಿರುವಂತಹ ಒಂದು ಹೇಳಿಕೆ ಮತ್ತು ನಮ್ಮ ಕುಟುಂಬವನ್ನು ಹಾಗೆ ವಿಜೇಂದ್ರ ಅವರನ್ನು ಏನು ಕೆಣಕಿದ್ದಾರೆ, ಏನು ಕುಟುಕಿದ್ದಾರೆ ಅದರ ವಿಚಾರವಾಗಿ ನಾನು ನನ್ನ ಕರ್ಮಭೂಮಿ, ನನ್ನ ರಾಜಕೀಯ ಭೂಮಿ ಏನಿದೆ ರಾಮನಗರ ಜಿಲ್ಲೆಯಲ್ಲಿ ನಿಂತು ಮಾತಾಡ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಅಂದರೆ ಇವತ್ತು ಬಿಡದಿಯಿಂದ ಶುರುವಾಗತಕ್ಕಂಥ ಬಿಡದಿಯಿಂದ ಕೆಂಗಲ್ವರೆಗೆ ಶುರುವಾಗುವಂತಹ ಮಾರ್ಗ ಮಧ್ಯೆ ಇವತ್ತು HD ಕುಮಾರಸ್ವಾಮಿ ಅವರು ಪ್ರಮುಖವಾಗಿ ಇವತ್ತು ಭಾಗಿಯಾಗಿರ್ತಾರೆ. ಇವತ್ತಿನ ವೇದಿಕೆಯಲ್ಲಿ ಅಂದರೆ ಇವತ್ತಿನ ಪಾದಯಾತ್ರೆಯಲ್ಲಿ ಪ್ರಮುಖವಾಗಿ ಇವತ್ತು HD ಕುಮಾರಸ್ವಾಮಿ, BY ವಿಜೇಂದ್ರ ಹಾಗೆ ನಿಖಿಲ್ ಕುಮಾರಸ್ವಾಮಿ ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್. ಬಹುತೇಕ ಯಡಿಯೂರಪ್ಪನವರು ಇವತ್ತು ಭಾಗಿ ಆಗೋದು ಅನುಮಾನ. ಆದರೆ HD ಕುಮಾರಸ್ವಾಮಿ ಅವರು ಇವತ್ತು DK ಶಿವಕುಮಾರ್ ಹಾಗೆ ಸರ್ಕಾರದ ವಿರುದ್ಧ ಮುಲಾಜಿಲ್ಲದೆ ಇವತ್ತು ಗುಟುರು ಹಾಕುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿರ್ತಕ್ಕಂಥ. ಯಾಕೆಂದರೆ ಈಗಾಗಲೇ HD ಕುಮಾರಸ್ವಾಮಿ ಅವರನ್ನು ಕೆಣಕಿರುತ್ತಂತಹ DK ಶಿವಕುಮಾರ್ ಅವರಿಗೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡಲೇಬೇಕಾಗಿದೆ. ಕಾರಣ ಇಷ್ಟೇ, ಪಾದಯಾತ್ರೆಗೆ ಪರ್ಯಾಯವಾಗಿ ಕಾಂಗ್ರೆಸ್ನವರು ಕೂಡ ಒಂದು ಕಡೆ ಜನಾಂದೋಲನ ಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥ ಜನಾಂದೋಲನ ಕಾರ್ಯಕ್ರಮವನ್ನು, ಈ ಜನಾಂದೋಲನ ಏನಿದೆ ಇದು ಕೂಡ ಜನರಿಗೆ ರೀಚ್ ಆಗುವಂಥದ್ದು. ಜೊತೆಗೆ ಮೈತ್ರಿ ಅಂದರೆ BJP ಅವಧಿಯಲ್ಲಿ ಇದ್ದಂತಹ ಯಾವೆಲ್ಲ ಸಚಿವರುಗಳಿದ್ರು, ಹಿಂದೆ ಯಾರೆಲ್ಲ ಆ ಸಚಿವರು ಅಕ್ರಮಗಳಲ್ಲಿ ಭಾಗಿಯಾಗಿದ್ರು, ಈಗಾಗಲೇ ತಮಗೆ ಗೊತ್ತಿರುವಂತೆ ಈಗಾಗಲೇ ವಿಧಾನಸಭೆ ಅಧಿವೇಶನದಲ್ಲಿ 21 ಹಗರಣಗಳ ಒಂದು ಸಂಕ್ಷಿಪ್ತ ಒಂದು ಹಗರಣಗಳ ಪಟ್ಟಿಯನ್ನೇ ಏನು ಮುಖ್ಯಮಂತ್ರಿಗಳು ರಿಲೀಸನ್ನು ಮಾಡಿದ್ರು, ಬಿಡುಗಡೆಯನ್ನು ಮಾಡಿದರು. ಆ ಪಟ್ಟಿ ಬಿಡುಗಡೆ ಆದ ನಂತರ ದೋಸ್ತಿ ಪಾಳ್ಯದಲ್ಲಿ ಕೂಡ ಅಂದರೆ BJP ಮತ್ತು JDSನಲ್ಲೂ ಕೂಡ ಕಂಪನ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲಿ BJPನಲ್ಲಿದ್ದಂಥ ಕೆಲ ಸಚಿವರು ಕೂಡ ಅವರು ಹಗರಣಗಳ ಪಟ್ಟಿನ ಹೊರಹಾಕಿದ ನಂತರ ಸಹಜವಾಗಿ ಅವರಲ್ಲೂ ಕೂಡ ನಡಿಕ ಶುರುವಾಗುವಂಥದ್ದು. ಯಾಕೆಂತಂದರೆ ಎಲ್ಲಿ ನಮ್ಮ ಅಬೆಲಿನ ಅಕ್ರಮಗಳು, ಆರೋಪಗಳ, ಹಗರಣಗಳ ಬಗ್ಗೆ ಎಲ್ಲಿ ತನಿಖೆಯನ್ನು ಮಾಡ್ತಾರೆ, ಮತ್ತು ಉದಾಹರಣೆ ಆ ತನಿಖೆಗಳು ಸ್ಪೆಷಲ್ ಟೀಮ್ ಆ ರೀತಿ ಕೊಟ್ಟರೆ ಏನಾಗ್ಬೋದು ಅವೆಲ್ಲವೂ ಕೂಡ ಆಲೋಚನೆ ಮಾಡಿರ್ತಕ್ಕಂಥವ್ರು. ಜೊತೆ ಇವತ್ತು ಕೂಡ ಜನ ಆಂದೋಲನ ಏನು ಕಾರ್ಯಕ್ರಮ ಅದಕ್ಕೆ ಕೌಂಟರ್ ಆಗಿ ಇವತ್ತು ಕುಮಾರಸ್ವಾಮಿ ಮಾತನಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈತ್ರಿ ಸಮರವನ್ನ ಸಾರಿದೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ ದೋಸ್ತಿಯ ಪಾದಯಾತ್ರೆ. ಬಿಡದಿಯಿಂದ ಎರಡನೇ ದಿನದ ಪಾದಯಾತ್ರೆ ಆರಂಭ ಆಗ್ಲಿಕ್ಕಿದೆ. ಬೆಳಿಗ್ಗೆ 9 ಗಂಟೆಗೆ ಪಾದಯಾತ್ರೆ ಆರಂಭ ಆಗ್ಲಿಕ್ಕಿದೆ. ಇಂದಿನ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಡಿಕೆಶಿ ವಿರುದ್ಧ ಆರ್ಭಟಿಸಲಿದ್ದಾರಾ ದಳಪತಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಕೆಂಗಲ್ವರೆಗೆ 20 ಕಿಲೋಮೀಟರ್ ಸಾಗಲಿರುವಂತಹ ಈ ಒಂದು ಪಾದಯಾತ್ರೆ ಡಿಕೆಶಿ ವಿರುದ್ಧ ಗುಡುಗುವ ಸುಳಿವನ್ನ ಕೂಡ ನಿನ್ನೆಯೇ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಇವತ್ತು ಪಾದಯಾತ್ರೆಯಲ್ಲಿ ಡಿಕೆಶಿ ವಿರುದ್ಧ ಆರ್ಭಟಿಸಲಿದ್ದಾರಾ HDK ಅನ್ನುವಂತಹ ಪ್ರಶ್ನೆ. ಬಿಡದಿಯಿಂದ ಕೆಂಗಲ್ವರೆಗೆ 20 ಕಿಲೋಮೀಟರ್ ಕ್ರಮಿಸಲಿರುವಂತಹ ಇಂದಿನ ಪಾದಯಾತ್ರೆ ಬೆಳಿಗ್ಗೆ 9 ಗಂಟೆಗೆ ಬಿಡದಿಯಿಂದ
ಮುಂದುವರಿಯುತ್ತೆ ಈ ಒಂದು ಪಾದಯಾತ್ರೆ. ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡ್ತಾ ಇದೆ ದೋಸ್ತಿ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸಾಕಷ್ಟು ಹಗರಣಗಳು ಕೂಡ ಆಗಿರುವಂಥದ್ದು. ಮತ್ತೊಂದು ಕಡೆ ಸಿಎಂ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದೆ ದೋಸ್ತಿ ಸರ್ಕಾರ. ಮತ್ತೊಂದು ಕಡೆ ನಿನ್ನೆ ಯಡಿಯೂರಪ್ಪನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಈ 7 ದಿನಗಳ ಕಾಲ ನಾವೇನು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೇವೆ, ಆ ಪಾದಯಾತ್ರೆ ಮುಗಿಯೋ ಒಳಗಡೆ ಸಿಎಂ ರಾಜೀನಾಮೆ ಕೊಟ್ಟರು ಕೊಡಬಹುದು ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್, ಏನು ಸುರೇಶ್, ದೋಸ್ತಿ ಸರ್ಕಾರ ಇದೀಗ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದೆ. ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ ಪಾದಯಾತ್ರೆ. ಇವತ್ತು ಏನೆಲ್ಲ ರೂಪುರೇಷೆಗಳನ್ನ ಮಾಡಿಕೊಳ್ಳಲಾಗಿದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಈಗ ಕಾಂಗ್ರೆಸ್ನ ವಿರುದ್ಧ ದೋಸ್ತಿ ಜಂಗಿ ಕುಸ್ತಿ ಶುರುವಾಗಿರ್ತಕ್ಕಂಥ ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಮೊದಲನೇ ದಿನದ ಪಾದಯಾತ್ರೆ ಏನಿತ್ತು ಅದು ಒಂದು ರೀತಿಯಲ್ಲಿ ಸಕ್ಸಸ್ ಅಂತ ಹೇಳ್ಬೋದು. ಯಾಕೆಂತಂದರೆ ಎಲ್ಲ ನಾಯಕರು ಕೂಡ ಪ್ರಮುಖವಾಗಿ ಹಾಜರಿದ್ದು ಸರ್ಕಾರದ ವಿರುದ್ಧ ಗುಡುವಂಥದ್ದು, ಜೊತೆಗೆ ಸರ್ಕಾರದ ವಿರುದ್ಧ ಒಂದಷ್ಟು ಏನು ಚಾಟಿ ಬೀಸುವಂತಹ ಕೆಲಸವನ್ನು ಕೂಡ ನಿನ್ನೆ ಯಶಸ್ವಿಯಾಗಿ ಎಲ್ಲ ನಾಯಕರುಗಳು ಕೂಡ ಮಾಡಿದ್ರು. ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಒಂದು ಸುಳಿವನ್ನು ಕೊಟ್ಟಿದ್ದರು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ಒಂದು ಹೇಳಿಕೆ ಮತ್ತು ನಮ್ಮ ಕುಟುಂಬವನ್ನು ಹಾಗೆ ವಿಜೇಂದ್ರ ಅವರನ್ನು ಏನು ಕೆಣಕಿದ್ದಾರೆ, ಏನು ಕುಟುಕಿದ್ದಾರೆ, ಅದರ ವಿಚಾರವಾಗಿ ನಾನು ನನ್ನ ಕರ್ಮಭೂಮಿ, ನನ್ನ ರಾಜಕೀಯ ಭೂಮಿ ಏನಿದೆ ರಾಮನಗರ ಜಿಲ್ಲೆಯಲ್ಲಿ ನಿಂತು ಮಾತಾಡ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಅಂದರೆ ಇವತ್ತು ಬಿಡದಿಯಿಂದ ಶುರುವಾಗತಕ್ಕಂಥ, ಬಿಡದಿಯಿಂದ ಕೆಂಗಲ್ವರೆಗೆ ಶುರುವಾಗುವಂತಹ ಮಾರ್ಗ ಮಧ್ಯೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಮುಖವಾಗಿ ಇವತ್ತು ಭಾಗಿಯಾಗಿರ್ತಾರೆ. ಇವತ್ತಿನ ವೇದಿಕೆಯಲ್ಲಿ ಅಂದರೆ ಇವತ್ತಿನ ಪಾದಯಾತ್ರೆಯಲ್ಲಿ ಪ್ರಮುಖವಾಗಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ, ಬಿ ವೈ ವಿಜೇಂದ್ರ ಹಾಗೆ ನಿಖಿಲ್ ಕುಮಾರಸ್ವಾಮಿ ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್. ಬಹುತೇಕ ಯಡಿಯೂರಪ್ಪನವರು ಇವತ್ತು ಭಾಗಿ ಆಗೋದು ಅನುಮಾನ. ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಡಿ ಕೆ ಶಿವಕುಮಾರ್ ಹಾಗೆ ಸರ್ಕಾರದ ವಿರುದ್ಧ ಮುಲಾಜಿಲ್ಲದೆ ಇವತ್ತು ಗುಟುರು ಹಾಕುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿರ್ತಕ್ಕಂಥ. ಯಾಕೆಂತಂದರೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕೆಣಕಿರುತ್ತಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಅದಕ್ಕೆ ತಕ್ಕ ಪ್ರತಿ ಉತ್ತರನ ಕೊಡಲೇಬೇಕಾಗಿದೆ. ಕಾರಣ ಇಷ್ಟೇ, ಪಾದಯಾತ್ರೆಗೆ ಪರ್ಯಾಯವಾಗಿ ಕಾಂಗ್ರೆಸ್ನವರು ಕೂಡ ಒಂದು ಕಡೆ ಜನಾಂದೋಲನ ಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥ ಜನಾಂದೋಲನ ಕಾರ್ಯಕ್ರಮವನ್ನು, ಈ ಜನಾಂದೋಲನ ಏನಿದೆ ಇದು ಕೂಡ ಜನರಿಗೆ ರೀಚ್ ಆಗುವಂಥದ್ದು. ಜೊತೆಗೆ ಮೈತ್ರಿ ಅಂದರೆ ಬಿ ಜೆ ಪಿ ಅವಧಿಯಲ್ಲಿ ಇದ್ದಂತಹ ಯಾವೆಲ್ಲ ಸಚಿವರುಗಳಿದ್ರು, ಹಿಂದೆ ಯಾರೆಲ್ಲ ಆ ಸಚಿವರು ಅಕ್ರಮಗಳಲ್ಲಿ ಭಾಗಿಯಾಗಿದ್ರು, ಈಗಾಗಲೇ ತಮಗೆ ಗೊತ್ತಿರುವಂತೆ ಈಗಾಗಲೇ ವಿಧಾನಸಭೆ ಅಧಿವೇಶನದಲ್ಲಿ 21 ಹಗರಣಗಳ ಒಂದು ಸಂಕ್ಷಿಪ್ತ ಒಂದು ಹಗರಣಗಳ ಪಟ್ಟಿಯನ್ನೇ ಏನು ಮುಖ್ಯಮಂತ್ರಿಗಳು ರಿಲೀಸನ್ನು ಮಾಡಿದ್ರು, ಬಿಡುಗಡೆಯನ್ನು ಮಾಡಿದರು. ಆ ಪಟ್ಟಿ ಬಿಡುಗಡೆ ಆದ ನಂತರ ದೋಸ್ತಿ ಪಾಳ್ಯದಲ್ಲಿ ಕೂಡ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲೂ ಕೂಡ ಕಂಪನ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲಿ ಬಿ ಜೆ ಪಿನಲ್ಲಿದ್ದಂಥ ಕೆಲ ಸಚಿವರು ಕೂಡ ಅವರು ಹಗರಣಗಳ ಪಟ್ಟಿಯನ್ನು ಹೊರಹಾಕಿದ ನಂತರ ಸಹಜವಾಗಿ ಅವರಲ್ಲೂ ಕೂಡ ನಡಿಕ ಶುರುವಾಗುವಂಥದ್ದು. ಯಾಕೆಂತಂದರೆ ಎಲ್ಲಿ ನಮ್ಮ ಅಬೆಲಿನ ಅಕ್ರಮಗಳು, ಆರೋಪಗಳ, ಹಗರಣಗಳ ಬಗ್ಗೆ ಎಲ್ಲಿ ತನಿಖೆಯನ್ನು ಮಾಡ್ತಾರೆ, ಮತ್ತು ಉದಾಹರಣೆ ಆ ತನಿಖೆಗಳು ಸ್ಪೆಷಲ್ ಟೀಮ್ ಆ ರೀತಿ ಕೊಟ್ಟರೆ ಏನಾಗ್ಬೋದು ಇವೆಲ್ಲವೂ ಕೂಡ ಆಲೋಚನೆ ಮಾಡಿರ್ತಕ್ಕಂಥವ್ರು. ಜೊತೆಗೆ ಇವತ್ತು ಕೂಡ ಇವತ್ತು ಜನ ಆಂದೋಲನ ಏನು ಕಾರ್ಯಕ್ರಮ ಅದಕ್ಕೆ ಕೌಂಟರ್ ಆಗಿ ಇವತ್ತು ಕುಮಾರಸ್ವಾಮಿ ಮಾತನಾಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.